ಗೊತ್ತಾಗುತ್ತೆ. ಎಲ್ಲ ಹೋಗ್ತಾ ಇದೀಯಾ? ಏನು ಸೆಲ್ಯೂಟ್ ಹೊಡಿತಿದ್ದಾನೆ? ದುಡ್ಡು ಗಿಟ್ ಕೊಟ್ಟು ಅಡ್ಜಸ್ಟ್ ಮಾಡ್ಬಿಟ್ಯೋ ಹೇಗೆ? ನಡಿಯಪ್ಪ. ತಗೊಳಪ್ಪ. ಏನು? ನನಗ್ ಭಯ ಆಗ್ತಿದೆ. ನಡಿ ಹೋಗೋಣ. ಯಾಕೆ ಹೆದರ್ಕೋತೀಯ? ನಾನಿದ್ದೀನಿ, ಬಾ. ಯಾರಾದ್ರೂ ಓಡಿಸ್ಬಿಟ್ರೆ? ಯಾರು ಓಡಿಸಲ್ಲ, ಬಾ ಬಾ. ಈಗ ಬಾ. ಬಾಸ್ ಎಲ್ಲೋಗಿದ್ರಿ ಬಾಸ್? ಅಲ್ಲ ಬಾಸ್, ಇಷ್ಟು ದಿವಸ ಎಲ್ಲೋಗಿದ್ರಿ ಬಾಸ್? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಯಾರು ಬಾಸ್ ಇವರು? ಆಮೇಲೆ ಹೇಳ್ತೀನಿ ತಾನೆ, ನೀನ್ ಒಳಗಿರು. ಓಕೆ ಬಾಸ್, ಓಕೆ ಓಕೆ. ಎಲ್ಲ ನೀನ್ ಹೇಳ್ದಾಗೆ ಇದೆಯಲ್ಲ. ನಿಜವಾಗ್ಲೂ ನೀನ್ ಮನೆ ಮೇಸ್ತ್ರಿನಾ? ಅವನೇ ಶಿವರಾಜ್ ಅರಸ್ ಅಂದ್ರೆ ನಾನು. ಐಶು, ಯಾಕಾಗಿ ನಿಂತ್ಬಿಟ್ಟೆ? ಐಶು, ಯಾಕೆ ಹೇಳ್ತಿದ್ಯಾ? ಏನಾಯ್ತು ನಿನ್ಗೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪಾಡ್ಬಿಟ್ಟೆ. ನೀವ್ ಯಾರು ಅಂತ ಗೊತ್ತಿಲ್ಲದೆ ನಿಮ್ಗೆ ಏನೇನು ಅನ್ಬಿಟ್ಟೆ. ತಂಗ್ಳನ್ನ ತಿನ್ನಿಸ್ದೆ, ಹಳಿ ಚಾಪೆ ಮೇಲೆ ಮಲಗಿಸ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನ್ ನಿಮ್ಮನ್ನ ಐಶು, ನನ್ ಮಾತ್ ಕೇಳು. ಐಶು, ಕ್ಷಮಿಸು ಅಂತ ತಪ್ಪು ನೀನೇನು ಮಾಡಿಲ್ಲ. ಇನ್ಫ್ಯಾಕ್ಟ್ ಯು ಹ್ಯಾವ್ ಚೇಂಜ್ ಮೈ ಲೈಫ್, ಯು ನೋ. ಹೌದು ಐಶು, ನಾನು ಚಿಕ್ಕವನಾಗಿದ್ದಾಗ ನನ್ನ ತಾಯಿ ಕಳ್ಕೊಂಡೆ. ದೊಡ್ಡವನಾಗ್ತಾ ನನ್ನ ತಂದೆ ಕಳ್ಕೊಂಡೆ. ನನಗೆ ಹಣ, ಆಸ್ತಿ, ಅಂತಸ್ತು ಯಾವುದಕ್ಕೂ ಕಮ್ಮಿ ಇರ್ಲಿಲ್ಲ. ಆದ್ರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ತೋರ್ಸಕ್ಕೆ ಯಾರು ಇರ್ಲಿಲ್ಲ. ದುಡ್ಡು ಖರ್ಚು ಮಾಡೋದು, ಸುತ್ತಾಡೋದು, ಇದೇ ಜೀವನ ಅಂತ ಐ ಜಸ್ಟ್ ಫ್ರೀಕ್ಡ್ ಔಟ್. ಲೈಫ್ ನ ತುಂಬಾ ಕೇರ್ಲೆಸ್ ಆಗಿ ತಗೊಂಡ್ಬಿಟ್ಟೆ. ಆದ್ರೆ ನೀನ್ ನನಗೆ ಸಿಕ್ಕಿದ ಮೇಲೆ ಈ 30 ದಿನದಲ್ಲಿ ಕಷ್ಟ ಅಂದ್ರೆ ಏನು, ಸುಖ ಅಂದ್ರೆ ಏನು, ಪ್ರೀತಿ ವಿಶ್ವಾಸ ಅಂದ್ರೆ ಏನು, ಸ್ನೇಹ ಸಂಬಂಧ ಅಂದ್ರೆ ಏನು, ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ನಿಂದ ತಿಳ್ಕೊಂಡೆ. ಇವತ್ತು ಈ ಶಿವರಾಜ್ ಅರಸ್ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದೇನೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಎಸ್ ಐಶು, ನಿನ್ನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಎಸ್ ಐಶು, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಸಮಾಧಾನ ಮಾಡ್ಕೊ ಪ್ಲೀಸ್. ಆಮೇಲೆ ನೀನೇನೋ ಸರ್ಪ್ರೈಸ್ ಹೇಳ್ಬೇಕು ಅಂತಿದ್ದಲ್ಲ, ಏನದು? ನಿನ್ ಸರ್ಪ್ರೈಸ್ ಮುಂದೆ ನನ್ ಸರ್ಪ್ರೈಸ್ ಮರ್ತೋಯ್ತು. ಪರವಾಗಿಲ್ಲ ಬಿಡು, ನಿನಗೆ ಜ್ಞಾಪಕ ಬಂದ್ಮೇಲೆ ಹೇಳು. ಓಕೆ ದಾಸ್? ಬಾಸ್ ಹೇಳಿ ಬಾಸ್. ದಾಸ್, ಇವಳು ಐಶ್ವರ್ಯ ಅಂತ ನನ್ ಕ್ಲೋಸ್ ಫ್ರೆಂಡ್. ಇವತ್ತು ನಾನು ಹೀಗಿರೋ ಕಾರಣನೇ ಇವಳು. ಸೊ ಇವಳು ಇನ್ಮೇಲಿಂದ ನಮ್ಮನೇಲಿ ಇರ್ತಾಳೆ. ಅದಕ್ಕೆಲ್ಲ ಏರ್ಪಾಟು ಮಾಡಿ. ಓಕೆ ಓಕೆ ಬಾಸ್. ಐಶು, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ ಬರ್ತೀನಿ. ಅದುವರೆಗೂ ಇಲ್ಲೇ ರೆಸ್ಟ್ ತಗೋ. ಓಕೆ?